ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ರೆಬಲ್ ಆಯಿತು. ಇದೀಗ ಮತ್ತೊಬ್ಬ ಸಚಿವನ ರಾಜೀನಾಮೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ ರೆಬಲ್ ಆಯಿತು. ಇದೀಗ ಮತ್ತೊಬ್ಬ ಸಚಿವನ ರಾಜೀನಾಮೆ. ರಾಮಲಿಂಗಾರೆಡ್ಡಿ ಬೆನ್ನಲ್ಲೇ ಸಿಡಿದಿದ್ದ ಹಿರಿಯ ಸಚಿವ ಮುನಿಯಪ್ಪ. ಖಾತೆ ಹಂಚಿಕೆ ಸಂಬಂಧ ಖ್ಯಾತೆ ತೆಗೆದ ಹಿರಿಯ ಸಚಿವ ಮುನಿಯಪ್ಪ ಮತ್ತೆ ಆಹಾರ ಖಾತೆ ನೀಡಿದ್ದಕ್ಕೆ ಕೆಎಚ್ ಮುನಿಯಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನನಗೆ ಈ ಖಾತೆ ಬೇಡ ಎಂದು ಬೆಂಬಲಿಗರ ಬಳಿ ಹೇಳಿರುವಂತಹ ಕೆಎಚ್ ಮುನಿಯಪ್ಪ ಹಳೆಯ ಖಾತೆ ನೀಡಿದ್ದಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಬೇಸರ. ರೆಡ್ಡಿ ರೀತಿ ರಾಜೀನಾಮೆ ನೀಡ್ತಾರಾ ಹಿರಿಯ ಸಚಿವ ಮುನಿಯಪ್ಪ? ಮುನಿಯಪ್ಪ ನಿರ್ಧಾರ ಏನು? ರೆಡ್ಡಿ ಮಾದರಿಯಲ್ಲೇ ರಾಜೀನಾಮೆಗೆ ಮುಂದಾದ್ರ ಮುನಿಯಪ್ಪ? ರಾಮಲಿಂಗಾರೆಡ್ಡಿ ಆಯ್ತು. ಇದೀಗ ಕೆಎಚ್ ಮುನಿಯಪ್ಪ ಖ್ಯಾತಿಯನ್ನ ತೆಗೆದಿದ್ದಾರೆ. ಮತ್ತೊಬ್ಬ ಸಚಿವನ ರಾಜೀನಾಮೆ ಆಗುತ್ತಾ? ರಾಮಲಿಂಗಾರೆಡ್ಡಿ ಬೆನ್ನಲ್ಲೇ ಸಿಡಿದಿದ್ದ ಹಿರಿಯ ಸಚಿವ ಮುನಿಯಪ್ಪ ಖಾತೆ ಹಂಚಿಕೆ ಸಂಬಂಧ ಖ್ಯಾತೆಯನ್ನ ತೆಗೆದಿದ್ದಾರೆ ಹಿರಿಯ ಸಚಿವ. ಮತ್ತೆ ಆಹಾರ ಖಾತೆ ನೀಡಿದ್ದಕ್ಕೆ ಕೆಎಚ್ ಮುನಿಯಪ್ಪ ಅಸಮಾಧಾನ. ಕೆಲವೊಂದಿಷ್ಟು ಸಚಿವರಿಗೆ ಅದೇ ಖಾತೆಯನ್ನ ರಿಪೀಟ್ ಆಗಿ ಕೊಟ್ಟಿದ್ದಾರೆ. ಈಗ ಆಹಾರ ಖಾತೆ ಕೆಎಚ್ ಮುನಿಯಪ್ಪ ಪಾಲಾಗಿರುವಂತದ್ದು. ಬಟ್ ಇದಕ್ಕೆ ಕೆಎಚ್ ಮುನಿಯಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಬೇಸರಗೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಕೆಎಚ್ ಮುನಿಯಪ್ಪ ಸಹಿತ ರಾಜೀನಾಮೆಗೆ ಮುಂದಾಗ್ತಾರಾ ಅಂತ ದಿಢೀರಂತ ಈ ರೀತಿಯಾದಂತಹ ಬೆಳವಣಿಗೆಗಳು ಡಿಕೆ ಶಿವಕುಮಾರ್ ಆಡಳಿತದ ವೈಖರಿಗೆ ಒಂದು ರೀತಿಯಾಗಿ ಇದನ್ನ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ದು ಇಲ್ಲಿ ಮುಂದೆ ಇರುವಂತಹ ಸವಾಲು. ಈಗ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ಆಗ್ತಾ ಇರುವಂತ ದಿಢೀರಂತ ಶಾಕ್ಗಳಿದಾವಲ್ಲ ಡಿಕೆ ಶಿವಕುಮಾರ್ಗೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಈ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಪವನ್ ಇದೀಗ ಲೈವ್ ನಲ್ಲಿ ಇರುವಂತದ್ದು. ಎಸ್ ಪವನ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಮಲಿಂಗಾರೆಡ್ಡಿ ಆಯ್ತು, ಮುನಿಯಪ್ಪ ಸಹಿತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಮತ್ತೊಂದೇನಾದ್ರೂ ಇಲ್ಲಿ ರಾಜೀನಾಮೆ ಫಿಕ್ಸಾ ಅಂತ? ವನಿತಾ, ಹಾಗೇನಿಲ್ಲ. ಈಗ ಸದ್ಯಕ್ಕೆ ಮುನಿಯಪ್ಪನವರು ನನಗೆ ಹಳೆ ಖಾತೆ ಕೊಟ್ಟಿರೋದಕ್ಕೆ ಬೇಸರ ಇದೆ. ಅಂದರೆ ಆಹಾರ ಖಾತೆ ನನಗೆ ಸೂಕ್ತವಾದದ್ದಲ್ಲ, ನನಗೆ ಇನ್ನೂ ಒಂದು ಒಳ್ಳೆಯ ಅತ್ಯುತ್ತಮವಾದ ಖಾತೆ ಬೇಕು ಅಂತಂದೇಳಿ ಹೈಕಮಾಂಡ್ ಮತ್ತು CM ಡಿ ಕೆ ಶಿವಕುಮಾರ್ ಬಳಿ ಏನೋ ಹೇಳ್ಕೊಂಡಿದ್ರಂತೆ. ಅಂದರೆ ಮುನಿಯಪ್ಪ ಅವರು 7 ಬಾರಿ ಸಂಸದರಾಗಿದ್ದರು, ಕೇಂದ್ರ ಸರ್ಕಾರದಲ್ಲಿ 2 ಬಾರಿ ಮಿನಿಸ್ಟರ್ ಆಗಿದ್ದಂಥವ್ರು, ರೈಲ್ವೆ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಹೀಗಾಗಿ ನನಗಿನ್ನೂ ದಕ್ಷತೆ ಇದೆ, ನಾನು ಹಾಗಾಗಿ ಬೇರೆ ಖಾತೆ ಕೊಡಿ, ಆಹಾರ ಖಾತೆ ಅಲ್ಲದೆ ನನಗೆ ಬೇರೆ ಖಾತೆಗಳನ್ನು ಕೊಡಿ ಅಂತಂದೇಳಿ ಡಿಮ್ಯಾಂಡ್ ಇಟ್ಟಿದ್ರಂತೆ. ಆದರೆ ಅದನ್ನು ಪೂರೈಸದೆ ಹಳೆ ಖಾತೆಯನ್ನೇ ಅವರಿಗೆ ಕಂಟಿನ್ಯೂ ಮಾಡಿದ್ದಾರೆ. ಯಾರಿಗೆ? ಮುನಿಯಪ್ಪನವ್ರಿಗೆ ಆಹಾರ ಮತ್ತು ಸರಬರಾಜು ಖಾತೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ರಾಮಲಿಂಗ ರೆಡ್ಡಿ ರೆಬಲ್ ಆದ ತಕ್ಷಣ, ಅಂದರೆ ರಾಮಲಿಂಗ ರೆಡ್ಡಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣ ಮುನಿಯಪ್ಪನವರು ಸಹ ನನಗೂ ಈ ಖಾತೆ ಬೇಕಾಗಿಲ್ಲ, ನನ್ನ ದಕ್ಷತೆಗೆ ಈ ಖಾತೆ ಸರಿ ಹೊಂದೋದಿಲ್ಲ, ನನಗೆ ಬೇರೆ ಖಾತೆ ಅವಶ್ಯಕತೆ ಇದೆ, ಹೀಗಾದರೆ ಎಚ್ಚೆತ್ತುಕೊಂಡು ಇಬ್ಬರು ಅಂದರೆ ನನ್ನ ಮತ್ತು ರಾಮಲಿಂಗ ರೆಡ್ಡಿಯ ಖಾತೆಯನ್ನು ಬದಲಾಯಿಸಿ ಕೊಡಿ ಅನ್ನೋ ಮಟ್ಟಕ್ಕೆ ಅವರು ಕೂಡ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಬೆಂಬಲಿಗರ ಜೊತೆ ಹೇಳ್ಕೊಂಡಿದ್ದಾರಂತೆ ವನಿತಾ. ಎಸ್ ಪವನ್, ಒಂದ್ ಕಡೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಡಿ ಕೆ ಶಿವಕುಮಾರ್ ಅವರ ಆಡಳಿತಕ್ಕೆ ಇದು ಒಂದ್ ರೀತಿಯಾಗಿ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ ಅಂತ. ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ಏನು ತೊಂದರೆಗಳು ಎದುರಾಗ್ತಾ ಇದೆಯಲ್ಲ, ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದು ಈಗಾಗಲೇ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಸುರ್ಜೇವಾಲಾ ಜೊತೆ ಡಿ ಕೆ ಶಿವಕುಮಾರ್, ರಾಮಲಿಂಗಾರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಅದ್ರ ಜೊತೆಗೆ ಈ ರೀತಿಯಾದಂಥ ಒಂದು ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ಗೆ ಎಷ್ಟು ಮಟ್ಟಿಗೆ ಸವಾಲಾಗಬಹುದು? ಹೌದು ವನಿತೆ, ಏನಂದರೆ ಈಗ ಹಿರಿಯ ಸಚಿವರು, ವಯಸ್ಸಲ್ಲೂ ದೊಡ್ಡವರು ಮತ್ತು ರಾಜಕಾರಣದಲ್ಲೂ ಹಿರಿತನ ಹೊಂದಿರುವಂಥವ್ರು ರಾಮಲಿಂಗ ರೆಡ್ಡಿ ಮತ್ತು ಮುನಿಯಪ್ಪನವರು. ಈಗ ಅವರ ದಕ್ಷತೆ ಮತ್ತು ಅವರ ಪ್ರಾಮಾಣಿಕತೆ ಆಧಾರದ ಮೇಲೆ ಕೆಲವೊಂದು ಟೈಮು ಖಾತೆ ಹಂಚಿಕೆ ಮಾಡಬೇಕಾಗತ್ತೆ. ಈ ಸೂಕ್ಷ್ಮತೆಗಳು ಹೈಕಮಾಂಡ್ ಜೊತೆ CM ಏನು CLP ನಾಯಕರಾದಂಥವ್ರು ಮತ್ತು ಸಚಿವ ಸ್ಥಾನಕ್ಕೆ ಏನು ತಗೋತೀವಿ ಅನ್ನೋ ಸದಸ್ಯರನ್ನು ಇವ್ರು ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ರಿಗೆ ಈ ಖಾತೆಗಳು ಅವರ ದಕ್ಷತೆ ಆಧಾರದ ಮೇಲೆ ಹಂಚಿಕೆ ಮಾಡಬೇಕಾಗತ್ತೆ. ಈ ವಿವೇಚನೆ ಬರಬೇಕಾಗಿರೋದು CM ಆಗಿರತಕ್ಕಂಥ ಯಾರೇ CM ಆದರೂ, ಈಗ ಡಿ ಕೆ ಶಿವಕುಮಾರ್ ಇದ್ದಾರೆ, ಡಿ ಕೆ ಶಿವಕುಮಾರ್ ಆದರೂ ಸಹ ಆ ವಿವೇಚನೆಯನ್ನು ಬಳಸಬೇಕಾಗಿತ್ತು. ಆದರೆ ಇಲ್ಲೆಲ್ಲ ಒಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಹಿರಿಯ ಶಾಸಕರನ್ನು ತನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಂದರೆ ಈಗ ರಾಮಲಿಂಗ ರೆಡ್ಡಿ ಅವರು 8 ಬಾರಿ ಶಾಸಕರು, ಅವರು ಬೆಂಗಳೂರಿನ ಮೇಲೆ ತಂದೆ ಆದ ಒಂದು ಹಿಡಿತ ಇಟ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅವರು ನಗರಾಭಿವೃದ್ಧಿ ಖಾತೆ ಕೇಳ್ತಾ ಇದ್ದಾರೆ. ಅವರು ಬೆಂಗಳೂರಿನ ಹೊರಗಡೆ ಅವರು ರಾಜಕಾರಣ ಮಾಡೇ ಇಲ್ಲ. ಯಾರು? ರಾಮಲಿಂಗ ರೆಡ್ಡಿ ಅವರು 1993ರಿಂದ ಅವರು ಸಚಿವರಾಗ್ತಾ ಬರ್ತಾ ಇದ್ದಾರೆ. ಬೇರೆ ಬೇರೆ ಖಾತೆಗಳನ್ನ ಇದನ್ನು ಮಾಡಿದ್ರು. ಅವರು 2000 ನಂತರ BBMP ಮೇಲೆ ಭಾಳ ಹಿಡ್ಕೊಂಡು ಬಂದಂಥವ್ರು ರಾಮಲಿಂಗ ರೆಡ್ಡಿ ಅವರು. BTS ಆದ ನಂತರ BBMP ಆಯ್ತಲ್ಲ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆದ ನಂತರ ಅವರು ತನ್ನದೇ ಆದ ವರ್ಚಸ್ಸನ್ನು ಇಟ್ಕೊಂಡು ಬೆಂಗಳೂರು
ಎಸ್ ಪವನ್ ಹಾಗೆ ಲೈನಲ್ಲಿ ಇರಿ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ.